ಇದೇ ಮೊದಲ ಬಾರಿಗೆ ದತ್ತಮಾಲೆಯನ್ನು ಹಾಕ್ಕೊಂಡಿದ್ದಾರೆ ಆರ್ ಅಶೋಕ್ ಅವರು. ಚಿಕ್ಕಮಗಳೂರಿನ ಗಣಪತಿ ದೇಗುಲದಲ್ಲಿ ಮಾಲಾಧಾರಣೆ ಆಗಿದೆ ಅವರಿಗೆ. ಅವ್ರು ಹೇಳ್ತಾ ಇದ್ರು, ನಾನು ಯಾವತ್ತೂ ಈ ಮಾಲೆ ಹಾಕ್ಕೊಂಡಿರಲ್ಲಪ್ಪ, ಇದು ಮೊದಲ ಬಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು, ಇವರಿಗೆ ಸಿ ಟಿ ರವಿ ಕೂಡ ಜೊತೆಯಾಗಿದ್ದರು. ಚಿಕ್ಕಮಗಳೂರಿನ ಗಣಪತಿ ದೇವಸ್ಥಾನದಲ್ಲಿ ಮಾಲಾಧಾರಣೆ ಆಗಿದೆ ಆರ್ ಅಶೋಕ್ ಅವರಿಗೆ. ಜೊತೆಗೆ ಮಧ್ಯಾಹ್ನ ಬೃಹತ್ ಶೋಭಾಯಾತ್ರೆಯಲ್ಲಿ ಅಶೋಕ್ ಅವರು ಭಾಗಿಯಾಗ್ತಾ ಇದ್ದಾರೆ. ಸಾವಿರಾರು ಜನರ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು. ಅಯೋಧ್ಯೆ ಕಾಶಿ ರೀತಿಯೇ ನಮಗೆ ದತ್ತಪೀಠ ಕೂಡ ಒಂದು ಪವಿತ್ರ ಸ್ಥಳ. ಅಯೋಧ್ಯೆ ಯಾವ ರೀತಿಯಲ್ಲಿ ಪವಿತ್ರವೋ, ಕಾಶಿ ಯಾವ ರೀತಿಯಲ್ಲಿ ಪವಿತ್ರವೋ, ಇದೇ ರೀತಿಯಲ್ಲಿ ದತ್ತಪೀಠ ಕೂಡ ನಮಗೆ ಒಂದು ಪವಿತ್ರ ಸ್ಥಳ. ಹಿಂದೂಸ್ತಾನವಾಗಿಯೇ ಉಳಿಯಬೇಕು ಅಂತ ಹೇಳಿ ಅಶೋಕ್ ಅವರು ಮಾತಾಡಿದ್ದಾರೆ. ಅನ್ನೋ ಕುರುಹುಗಳು ಸ್ಪಷ್ಟವಾಗಿದೆ. ಒಂದು ರೀತಿ ಆಕ್ರಮಣಕಾರಿ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ. ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀರಿ, ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ, ಮತ್ತು ನಮ್ಮ ಮಥುರಾ, ಕಾಶಿ ಇವೆಲ್ಲನೂ ಕೂಡ ನಮ್ಮ ಕಣ್ಮುಂದೆನೇ. ದತ್ತಪೀಠನೂ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ, ಶ್ರದ್ಧಾ ಪೀಠ. ಸೊ ಹಿಂದೆನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ, ಅರ್ಚಕರ ನೇಮಕ, ಈ ಥರದ್ದೆಲ್ಲ ವಿಚಾರದ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು. ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು, ಕಾಶಿ ಇರ್ಬೋದು, ಮಥುರಾ ಇರ್ಬೋದು ನೋಡ್ತಿರೋ, ಅದೇ ರೀತಿ ದತ್ತ ಪೀಠನೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ. ಆ ಭಾವನೆಯನ್ನು ಮಟ್ಟ ಹಾಕುವಂಥ ಪ್ರಯತ್ನಗಳನ್ನು ಕೆಲವು ಹಿತಾಸಕ್ತಿಗಳು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಈಗಾಗಲೇ ಕೋರ್ಟಿನ ಎಲ್ಲ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠನೇ ಬೇರೆ, ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡಲೇ ಅದಕ್ಕೊಂದು ಜಡ್ಜ್, ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನು ಬಗೆಹರಿಸ್ಬೇಕು, ಕೂಡಲೇ ಬಗೆಹರಿಸ್ಬೇಕು. ಎಲ್ಲ ಬಗೆಹರಿದಿದೆ. ಅಯೋಧ್ಯೆ ಬಗೆಹರಿದಿದೆ, ಕೋರ್ಟನ್ನು ಕೂಡ ಮಥುರಾ ಬಗ್ಗೆ. ಡೀಟೇಲ್ಸ್ ಕೊಡೋಕೆ ಇದೀಗ ರಾಜ್ಕುಮಾರ್ ಆರ್ ಅಶೋಕ್ ಅವರು ಹಿಂದೆ ಸಚಿವರು ಕೂಡ ಆಗಿದ್ದರು. ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಅವರು ಮಾಲಾಧಾರಣೆ ಆಗಿರೋದು. ದತ್ತಪೀಠಕ್ಕೆ ಯಾವತ್ತಾದರೂ ವಿಸಿಟ್ ಆದರೂ ಮಾಡಿದ್ದಾರಾ ಅಶೋಕ್ ಅವರು? ಖಂಡಿತವಾಗ್ಲೂ ರಮಕಾಂತ್, ಏನಂತ ಹೇಳಿದ್ರೆ ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ತುಂಬಾ ಅದ್ದೂರಿಯಾಗಿ ದತ್ತ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 3 ದಿನಗಳ ಕಾಲ ಪ್ರಾರಂಭವಾಗಿರುವಂತಹ ಈ ದತ್ತ ಜಯಂತಿಗೆ ನಿನ್ನೆ ನಗರದಲ್ಲಿ ಸಂಕೀರ್ತನೆ ಯಾತ್ರೆ ಹಾಗೂ ಅನಸೂಯ ಯಾತ್ರೆ ಮಾಡುವುದರ ಮೂಲಕ ಮೊದಲ ದಿನದ ಕಾರ್ಯಕ್ರಮ ಈಗ ಮುಕ್ತಾಯವಾಗಿರುವಂಥದ್ದು. ಏನು ಈಗ ಚಿಕ್ಕಮಗಳೂರಿಗೆ ಆಗಮಿಸಿರುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇದೇ ಮೊದಲ ಬಾರಿಗೆ ದತ್ತ ಮಾಲಾಧಾರಣೆಯನ್ನು ಮಾಡಿರುವಂಥದ್ದು. ಏನಂತ ಹೇಳಿದ್ರೆ ನಗರದ ಕಾಮಧೇನು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ದತ್ತ ಮಾಲಾಧಾರಣೆಯನ್ನು ಸಹ ಮಾಡಿರುವಂಥದ್ದು. ಇದೇ ವೇಳೆ ಏನು ಮಾಜಿ ಸಚಿವ ಸಿ ಟಿ ರವಿ ಅವರು ಕೂಡ ಅವರಿಗೆ ಸಾಥ್ ನೀಡಿರುವಂಥದ್ದು. ದೇವಸ್ಥಾನದಲ್ಲಿಯೇ ಕೆಲ ಕಾಲ ಭಜನೆ ಕಾರ್ಯಕ್ರಮ ಕೂಡ ಮಾಡಿರುವಂಥದ್ದು. ಇಂದು ಏನು ನಗರದಲ್ಲಿ ನಡೆಯುವಂತಹ ಬೃಹತ್ ಶೋಭಾಯಾತ್ರೆಯಲ್ಲಿ ಕೂಡ ಅವರು ಭಾಗವಹಿಸಲಿದ್ದಾರೆ. ಅದಕ್ಕಿಂತ ಮೊದಲು ದತ್ತಪೀಠಕ್ಕೆ ತೆರಳಿ ವಿಶೇಷವಾದಂತಹ ಹೋಮ ಮಾಡಿಸ್ತೀನಿ ಅಂದ್ಬಿಟ್ಟು ನಿನ್ನೆ ಹೇಳಿರುವಂಥದ್ದು. ಅಲ್ಲದೆ ಏನು ಈ ಹೋಮದ ಪೂರ್ಣಾವತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತಾನೆ ಹೇಳಿರೋದು. ಅಲ್ಲದೆ ಈ ಏನು ದತ್ತ ಮಾಲಾಧಾರಣೆ ಮಾಡಿದ ಬಳಿಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಸಹ ನೀಡಿರುವಂಥದ್ದು. ಏನು 24 ಗಂಟೆಗಳ ಕಾಲದವರೆಗೂ ನಾನು ದತ್ತ ಮಾಲಾಧಾರಣೆಯನ್ನು ಮಾಡಿದ್ದೇನೆ. ಈ ಹಿಂದೆ ಕಂದಾಯ ಸಚಿವನಾಗಿದ್ದಂತಹ ಸಮಯದಲ್ಲಿ ನಾನು ದತ್ತಪೀಠಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿ ದತ್ತಪೀಠ ಎಂಬ ಕುರುಹು ಸ್ಪಷ್ಟವಾಗಿದೆ ಎಂಬ ಮಾತನ್ನು ಸಹ ಹೇಳಿರುವಂಥದ್ದು. ಅವರು ಪ್ರಮುಖವಾಗಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಅಯೋಧ್ಯೆ, ಮಧುರಾ, ಕಾಶಿ ರೀತಿಯ ದತ್ತಪೀಠ ನಮ್ಮ ಪೂಜ್ಯ ಪೀಠವಾಗಿರುವಂಥದ್ದು. ನಮ್ಮ ಭಾವನೆಗಳನ್ನ ಮಟ್ಟ ಹಾಕುವ ಕೆಲಸವನ್ನ ಕೆಲ ಹಿತಾಸಕ್ತಿಗಳು ಮಾಡ್ತಾ ಇವೆ ಅಂತ ಹೇಳ್ಬಿಟ್ಟು ಇದೇ ಸಂದರ್ಭದಲ್ಲಿ ಕಿಡಿಕಾರರು ಅಂತಾನೆ ಹೇಳ್ಬೋದು. ಇದು ಹಿಂದೂಸ್ತಾನವಾಗಿರೋದ್ರಿಂದ ಹಿಂದೂಸ್ತಾನವಾಗಿಯೇ ಉಳಿಬೇಕು. ಏನು ಈ ಕಾರ್ಯಕ್ರಮದಲ್ಲಿ ಏನು ಶೋಭಾಯಾತ್ರೆ ನಡೀತಾ ಇದೆ, ಈ ಕಾರ್ಯಕ್ರಮದಲ್ಲಿ ನಾಳೆ ಅಥವಾ ನಾಡಿದ್ದು ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಕೂಡ ಭಾಗವಹಿಸ್ತಾರೆ ಅಂತ ಹೇಳಿರುವಂತದ್ದು. ಅಲ್ಲದೆ ನಾನು ವಿಶೇಷವಾಗಿ ದತ್ತಪೀಠದಲ್ಲಿ ಹೋಮವನ್ನ ಇಟ್ಕೊಂಡಿದ್ದೇನೆ. ಈ ಪೂರ್ಣಾವತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ, ನಂತರ ಬಂದು ನಾನು ಶೋಭಾಯಾತ್ರೆ ಕೂಡ ಭಾಗವಹಿಸ್ತೀನಿ ಎಂಬ ಮಾತನ್ನು ಸಹ ಇದೇ ಸಂದರ್ಭದಲ್ಲಿ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್.